ಹೋರಾಡು ಗೆಳೆಯ, ಹೋರಾಡು. ಹೋರಾಟವೆಂದರನೇ ಬೆಳವಣಿಗೆ. ಹೋರಾಟದಿಂದಲೇ ನಾವು ನಮ್ಮ ಎಲ್ಲಾ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಅಭಿವೃದ್ಧಿಯನ್ನು ಹೊಂದಬಹುದು. ಲೈಫ್ ಅಂದ್ರೆ ಒಂದು ಅದ್ಭುತವಾದ ಅವಕಾಶ, ಒಂದು ಶ್ರೇಷ್ಠವಾದ ಅವಕಾಶ. ಈ ಲೈಫ್ ಮತ್ತೆ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಈ ಸುಂದರವಾದ ಜೀವನಕ್ಕೆ ಅರ್ಥವನ್ನು ಹುಡುಕ್ಬೇಕು. ಕೋಟಿ ಜನರಲ್ಲಿ ಹೋರಾಡಿ ನಿನ್ನನ್ನು ನೀನು ಗುರುತಿಸ್ಕೋಬೇಕು. ನಿನ್ ಲೈಫಲ್ಲಿ ಒಂದು ಗುರಿಯನ್ನು ಇಟ್ಕೋ. ಆ ಗುರಿಗಾಗಿ ಏನೇನು ಮಾಡ್ಬೇಕೋ ಅದಕ್ಕಾಗಿ ನೀನು ರಿಸ್ಕ್ ತಗೊಂಡ್ಲೇಬೇಕು. ಹೋರಾಡು. ಲೈಫ್ ಅಂದ್ರೇನೆ ಹೋರಾಟ. ನಿನ್ನ ಕನಸಿಗಾಗಿ ಹೋರಾಡು, ನಿನ್ನ ಗೆಲುವಿಗಾಗಿ ಹೋರಾಡು. ಎಲ್ಲೂ ನಿಲ್ಬೇಡ, ಎಲ್ಲೂ ಗಡಿಬಿಡಿ ಆಗ್ಬೇಡ. ಸಾಧನೆ ಮಾಡೋವರೆಗೂ ಹೋರಾಡು. ನೀನ್ ಹೀಗೆ ಇದ್ರೆ ಲೈಫೇ ಇಲ್ಲ. ಬದಲಾಗು ಗೆಳೆಯ, ಬದಲಾಗು. ನಿನ್ನ ಕನಸಿಗಾಗಿ, ನಿನ್ನ ಗೆಲುವಿಗಾಗಿ ಹಗಲು ರಾತ್ರಿ ಶ್ರಮ ಪಡು. ನೀನ್ ಪಟ್ಟ ಶ್ರಮವೇ ಶಿಖರದ ಮೇಲೆ ಕೂರಿಸುತ್ತದೆ. ನೀನ್ ಮಾಡೋ ಕೆಲಸದಲ್ಲಿ ಆ ದೇವರನ್ನು ನೋಡು. ಎಚ್ಚರಿರುವ ಪ್ರತಿ ಕ್ಷಣವೂ ಕೂಡ ಅವಕಾಶಗಳೇ. ಗೆಲ್ಲುವ ಪ್ರಯತ್ನ ಮಾಡು, ಬಿಡಬೇಡ ಗೆಳೆಯ. ನೀನ್ ಗೆದ್ದೇ ಗೆಲ್ತೀಯ. ನೀನ್ ರಿಸ್ಕ್ ತಗೊಂಡಿಲ್ಲ ಅಂದ್ರೆ ಲೈಫೇ ಇಲ್ಲ. ಸಿಂಹ ತರ ಹೋರಾಡು ಗೆಳೆಯ. ಒಂದು ದಿನ ಸೂರ್ಯೋದಯವಾಗ್ಲಿಲ್ಲ ಅಂದ್ರೆ ಗ್ರಹಣ ಇಟ್ಟೈತೆ ಅಂತಾರೆ. ನಿನ್ನ ಕನಸನ್ನ, ನಿನ್ನ ಗುರಿಯನ್ನ ನೀನು ಮರೆತ್ರೆ ನಿನ್ನ ಉಸಿರು ನಿಂತೋಯ್ತು ಅಂತಾನೆ ಅರ್ಥ. ನಿನ್ ಗುರಿಯನ್ನ ಸಾಧಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೀಯಾ ಅಂದ್ರೆ ಅದನ್ನ ನಿಲ್ಸೋದನ್ನ ಮರ್ತ್ ಬಿಡ್ಬೇಕು. ನೀನ್ ಮಾಡೋ ಕೆಲಸದಲ್ಲಿ ಪ್ರಾಣ ಕೊಟ್ಟಾದ್ರೂ ಹೋರಾಡ್ಬೇಕು. ಆ ರೀತಿಯಲ್ಲಿ ಇರಬೇಕು ನಿನ್ನಲ್ಲಿ ಉತ್ಸಾಹ. ಸುಂದರವಾಗಿರುವ ಈ ಲೋಕದಲ್ಲಿ ನಿನ್ನ ಲೋಕವನ್ನು ನೋಡ್ಲಿಲ್ಲ ಅಂದ್ರೆ ಬದುಕಿತ್ತು ಸತ್ತ ಹಾಗೇನೆ. ಕಷ್ಟ ನಷ್ಟ ಬರ್ಲಿಲ್ಲ ಅಂದ್ರೇನೆ ಅದನ್ನ ಲೈಫ್ ಅಂತಾನೆ ಕರೆಯಲ್ಲ ಗೆಳೆಯ. ನೀನು ಎಲ್ಲರೂ ತರ ಯೋಚನೆ ಮಾಡ್ತಾ ಇದ್ರೆ, ಎಲ್ಲರೂ ಮಾಡೋ ತರ ನೀನು ಮಾಡಿದ್ರೆ, ನೀನು ಅವ್ರ ಹಾಗೇನೆ ನಾರ್ಮಲ್ ಲೈಫ್ ನ ಲೀಡ್ ಮಾಡ್ಬೇಕಾಗುತ್ತೆ. ಕೋಟಿ ಜನರಲ್ಲಿ ಹೋರಾಡಿ ನಿನ್ನ ಗುರಿಯನ್ನು ಸಾಧಿಸ್ಕೋ. ನಿನ್ನ ಗುರಿಗೆ ಸಹಾಯ ಆಗುತ್ತೆ ಅಂದ್ರೆ ರಿಸ್ಕ್ ಆದ್ರೂ ಪರವಾಗಿಲ್ಲ, ಮಾಡು. ಬಿಡಬೇಡ, ನೀನ್ ಗೆದ್ದೇ ಗೆಲ್ತೀಯ. ನೀನೇ ಮಾಡಿದ ತಪ್ಪನ್ನು ನೀನೇ ಸರಿ ಮಾಡಲು ಹೋರಾಡು. ಆಮೇಲೆ ನಿನ್ನ ಸೋಲಿಸಲು ಯಾರಿಂದಲೂ ಸಾಧ್ಯವಾಗದು. ವರ್ಷವೆಲ್ಲ ಕಾಲ ಇದ್ದ ಭೂಮಿ ಒಂದು ಮಳೆ ಸಾಕು ಹಸಿರಾಗಲು. ಹಾಗೆ ನಮ್ಮ ಒಂದು ಒಳ್ಳೆಯ ನಿರ್ಧಾರ ಸಾಕು ಜೀವನವನ್ನು ಸುಂದರವಾಗಿಸಿಕೊಳ್ಳಲು. ಅದೃಷ್ಟವೆಂದರೆ ಅವಕಾಶಗಳನ್ನು ಪಡೆಯುವವನು, ಬುದ್ಧಿವಂತ ಎಂದರೆ ಅವಕಾಶಗಳನ್ನು ಸೃಷ್ಟಿಸುವವನು. ಜೀವನದಲ್ಲಿ ಸಾಧನೆ ಎಂಬ ಶಿಲೆಕೆತ್ತಲು ಗುರಿಯ ಹಾದಿಯಲ್ಲಿ ಎದುರಾಗುವ ಅವಮಾನಗಳೆಲ್ಲವೂ ಒಂದೊಂದು ಹೂಳಿಪೆಟ್ಟು ಇದ್ದಂತೆ. ಪರಿಸ್ಥಿತಿಗಳನ್ನು ಉತ್ತಮಪಡಿಸಲಾಗುವುದಿಲ್ಲ, ಆದರೆ ಅವುಗಳನ್ನು ಬದಲಾಯಿಸುವುದರಿಂದ ನಾವು ಉತ್ತಮರಾಗುತ್ತೇವೆ. ನಾವು ಏನಾಗಿದ್ದೇವೆ ಅದು ನಮ್ಮ ವಿಚಾರಗಳಿಂದಲೇ. ಹೀಗಾಗಿ ನಾವು ಏನು ವಿಚಾರ ಮಾಡುತ್ತೀವಿ ಎಂಬುದರ ಬಗ್ಗೆ ಗಮನವಿರಲಿ. ಸಾಧ್ಯವೇ ಇಲ್ಲ ಎಂದುಕೊಂಡ್ರೆ ಏನು ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಇತರರಿಗೆ ಸ್ಫೂರ್ತಿಯಾಗುತ್ತೇವೆ, ಸೋತರೆ ಅನುಭವ ಸಿಗುತ್ತದೆ. ನೀವು ಯಶಸ್ಸನ್ನು ಪಡೆಯಲು ದೃಢ ಪ್ರಯತ್ನ ಮಾಡಬೇಕು. ಅಪಾರ ಇಚ್ಛೆ ಶಕ್ತಿಯನ್ನು ಬೆಳೆಸಬೇಕು. ನಾನು ಸಮುದ್ರವನ್ನೇ ಪಾನ ಮಾಡುತ್ತೇನೆ ಎಂಬ ಪ್ರಯತ್ನಶೀಲನಾಗಬೇಕು. ನಾನು ಸಂಕಲ್ಪದ ಮುಂದೆ ಪರ್ವತಗಳ ಪುಡಿ ಪುಡಿ ಆಗುತ್ತವೆ ಎಂದು ಆತ್ಮವಿಶ್ವಾಸ ಹೊಂದಿರಬೇಕು. ಇಂತಹ ಶಕ್ತಿಯನ್ನು ಗಟ್ಟಿ ಗುಂಡಿಗೆ ಎಂದು ಕರೆಯುತ್ತಾರೆ. ಕಷ್ಟಪಡು, ನಿಶ್ಚಯವಾಗಿ ನೀನು ಗುರಿಯನ್ನು ಮುಟ್ಟುತ್ತೀಯಾ. ಜನರು ಯಾವಾಗಲೂ ಕಷ್ಟಕರವಾದ ಕೆಲಸವನ್ನು ಮಧ್ಯದಲ್ಲಿ ಬಿಡುತ್ತಾರೆ. ಆದರೆ ಕಷ್ಟಕರವಾದ ಕೆಲಸವನ್ನು ಮಾಡುವುದರಿಂದ ಮಾತ್ರ ಯಶಸ್ಸನ್ನು ಸಾಧಿಸಲಾಗುತ್ತದೆ. ಸುಲಭವಾದ ಕೆಲಸಗಳಿಂದ ಯಶಸ್ಸನ್ನು ಸಾಧಿಸಿದ್ದರೆ ಇಂದು ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಯಶಸ್ವಿಯಾಗುತ್ತಿದ್ದನು. ಏಳು, ಎದ್ದೇಳು. ನೀನೇನಂತ ತೋರಿಸುವುದಕ್ಕೆ ಟೈಮ್ ಬಂದಾಗಿದೆ. ನಿನ್ ಸರಿ ಸಮ ಯಾರು ಇಲ್ಲ ಇಲ್ಲಿ. ಬದಲಾಗು, ಕಷ್ಟಪಡು, ನೋವನ್ನು ಸಹಿಸ್ಕೋ, ಹೋರಾಡು, ಬಿಡಬೇಡ. ಕಷ್ಟದಿಂದ ಬಂದವನಿಗೆ ಮುಂದೆ ಅದು ಎಷ್ಟೇ ದೊಡ್ಡ ಕಷ್ಟ ಬಂದರೂ ಅವನು ಅದನ್ನು ಸಾಧಾರಣವಾಗಿ ತುಂಬಾ ನಾರ್ಮಲ್ ಆಗಿ ಪರಿಹಾರ ಕಂಡುಕೊಳ್ಳುತ್ತಾನೆ. ಇದಕ್ಕೆ ಅವನು ಯಾವುದೇ ರೀತಿಯ ಭಯ, ದುಃಖ, ಹತಾಶೆ ಪಡೆಯುವುದಿಲ್ಲ. ಯಾಕಂದ್ರೆ ಅವನ ಜೀವನದಲ್ಲಿ ಕಷ್ಟಗಳನ್ನು, ಸವಾಲುಗಳನ್ನು ಎದುರಿಸಿ ಬಂದಿರುತ್ತಾನೆ. ಅವನು ಕಷ್ಟಗಳನ್ನು ಹೆಚ್ಚು ಅನುಭವಿಸಿದಷ್ಟು ಅಷ್ಟು ಜೀವನದಲ್ಲಿ ಸದೃಢವಾಗಿ ಬಲಿಷ್ಠನಾಗಿ ನಿಲ್ಲುತ್ತಾನೆ. ನಿನಗೆ ಯಾವ ಸಮಸ್ಯೆ ಬರುತ್ತದೆಯೋ ಅವಾಗ ನೀನು ಅನ್ಕೋಬೇಕು, ನನ್ನ ಗುರಿ ನನ್ನ ಪರೀಕ್ಷೆ ಮಾಡ್ತಾ ಇದೆ ಅಂತ. ಈ ಪರೀಕ್ಷೆಯನ್ನು ಸಮರ್ಥಕವಾಗಿ ಎದುರಿಸಲೇಬೇಕು ಅಂತ. ಹಿಂಡಿದ ಹಾಲು ತಕ್ಷಣವೇ ಮೊಸರಾಗುವುದಿಲ್ಲ ಗೆಳೆಯ. ಅದೇ ರೀತಿ ನೀನು ಇಂದು ಮಾಡಿದ ಕೆಲಸಕ್ಕೆ ತಕ್ಷಣವೇ ಪ್ರತಿಫಲ ಸಿಗುವುದಿಲ್ಲ. ಕಷ್ಟದಲ್ಲಿರುವವನಿಗೆ ನಗು ಬರಲ್ಲ, ನಗು ಇರುವವನಿಗೆ ಕಷ್ಟ ಅಂತಾನೆ ಅನ್ಸಲ್ಲ. ಆದರೆ ಕಷ್ಟದಲ್ಲೂ ಕೂಡ ನಗ್ತಾ ಇದ್ರೆ ಯಾವತ್ತೂ ಸೋಲುವುದಿಲ್ಲ. ಕಷ್ಟಗಳು ದುರ್ಬಲನನ್ನು ದುರ್ಬಲನಾಗಿ ಮಾಡುತ್ತವೆ, ಬಲಿಷ್ಠನನ್ನು ಬಲಿಷ್ಠನಾಗಿ ಮಾಡುತ್ತವೆ. ಬೀಳುವಾಗಲೂ ಎದ್ದು ಬರುವ ಶಕ್ತಿಯೇ ಜೀವನದ ಶಕ್ತಿ. ಇಂದಿನ ಕಷ್ಟಗಳು ನಾಳಿನ ಸುಖದ ಬೀಜಗಳು ಗೆಳೆಯ. ನಿನ್ನ ಸ್ವಪ್ನಗಳು ದೊಡ್ಡವಾಗಿದ್ದಷ್ಟು ನಿನ್ನ ಗೆಲುವುಗಳು ದೊಡ್ಡವಾಗಿರುತ್ತವೆ. ತಡ ಮಾಡಬೇಡ, ಹಿಂದೆ ಪ್ರಾರಂಭಿಸು. ಏಕೆಂದರೆ ಪ್ರತಿ ಕ್ಷಣವೂ ಹೊಸ ಅವಕಾಶವನ್ನು ನೀಡುತ್ತದೆ. ಜೀವನದ ಉದ್ದೇಶ ಏನೆಂದು ಕೇಳಬೇಡ, ನೀನು ಏನು ಮಾಡಬಹುದು ಎಂದು ಯೋಚಿಸು. ನಿನ್ನ ಕಾಲದ ಕೆತ್ತನೆಗಳೇ ನಿನ್ನ ಗುರುತು, ನಿನ್ನ ಕೆಲಸಗಳೇ ನಿನ್ನ ಕತೆ. ಪ್ರಯತ್ನದ ಅಗ್ನಿಯಲ್ಲಿ ಸುಡು, ಗೆಲುವಿನ ಬೆಳಕಿನಲ್ಲಿ ಒಳಿ. ನೀನು ಬೆಳೆದರೆ ಮಾತ್ರ ಇಡೀ ಜಗತ್ತು ಸುಂದರವಾಗಿ ಕಾಣುತ್ತದೆ. ದಾರಿ ತೋರಿಸುವವನೇ ನಾಯಕ, ದಾರಿ ಹುಡುಕುವವನೇ ಧೀರ. ಬದಲಾವಣೆಯನ್ನು ಸ್ವಾಗತಿಸು, ಕಷ್ಟಗಳನ್ನು ಎದುರಿಸು, ಭವಿಷ್ಯವನ್ನು ರೂಪಿಸಿಕೋ. ನೆನಪಲ್ಲಿ ಇಟ್ಕೋ ಗೆಳೆಯ, ನಿನಗಾದ ನೋವು, ನಿನಗೆ ಮಾಡಿದ ಅವಮಾನ,
ನಿನಗೆ ಮಾಡಿದ ಮೋಸ, ನೀ ಕೇಳಿದ ಟೀಕೆಗಳು, ಇವುಗಳನ್ನು ಶಾಂತಯುತವಾಗಿ ಸ್ವೀಕರಿಸಿಕೋ. ಅದನ್ನು ಒಂದು ಶಕ್ತಿಯನ್ನಾಗಿ ಪರಿವರ್ತಿಸಿಕೋ. ಎಲ್ಲೂ ನಿಲ್ಬೇಡ. ನೀನ್ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೀಯೋ ಅದು ಮಾತ್ರ ನಿನ್ನ ಕಣ್ಣಿಗೆ ಕಾಣಬೇಕು ಅಷ್ಟೇ. ಇಂತಹ ಮೋಟಿವೇಶನಲ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ.